In the last class, we discussed about event and swing. In the today's sessions, we are discussing about applet and swing. As we learned, as we understood the concepts, ನಾವು ಕಲಿತಿರೋ ಪ್ರಕಾರ ತಿಳ್ಕೊಂಡಿರೋ ಪ್ರಕಾರ right. See, applet and swing ಅಂದ್ರೆ ಏನು ಅಂತ ಕಲಿಯೋಣ ಅಂತ. See, every swing component has to work with a container. A container may be a window, or it may be a frame, or it may be an applet, right? ಒಂದೊಂದು ತಲೆಗೆ ಇಟ್ಕೊಂಡ್ ಬಿಡ್ರಿ, ಯಾವತ್ತೂ ನಾ ಸ್ವಿಂಗ್ ಜೊತೆ ಕೆಲಸ ಮಾಡ್ತೀನಿ ಅಥವಾ ಯಾವುದೋ ಒಂದು ಕಾಂಪೊನೆಂಟ್ ಜೊತೆ ಕೆಲಸ ಮಾಡ್ತೀನಿ ಅಂತ ಹೇಳೋದು. ಸ್ವಿಂಗ್ ಅಂತ ನಾ ಕಲಿಲಿಕತ್ತೀವಿ ಅಂತಂದಾಗ ಸ್ವಿಂಗ್ ಕಾಂಪೊನೆಂಟ್ಸ್ ಮಸ್ಟ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಕಂಟೈನರ್ ಅಂತ ಹೇಳ್ತೀವಿ. ಒಂದು ಕಂಟೈನರ್ ಇರ್ಲೇಬೇಕು, ಅದ್ರ ಮೇಲೆ ನಾವು ಕಾಂಪೊನೆಂಟ್ಸ್ ಗಳನ್ನ ಪ್ಲೇಸ್ ಮಾಡ್ತೀವಿ, ಹಾಕ್ತಿವಿ ಅಂತ ಹೇಳ್ತೀವಿ. ಹಂಗ ಆ ಕಂಟೈನರ್ ಅಪ್ಲೇಟ್ ಆಗಿರಬಹುದು, ವಿಂಡೋ ಆಗಿರಬಹುದು, ಅಥವಾ ಬೇರೆ ಯಾವ್ದಾದ್ರು ಆಗಿರ್ಬೋದು, ಫ್ರೇಮ್ ಆಗಿರ್ಬೋದು ಅಂತ ಹೇಳ್ತೀವಿ. ಇವತ್ತಿನ ಕ್ಲಾಸ್ ಒಳಗಡೆ ನಾವು ಕಲಿತಾ ಇರೋದು ಅಪ್ಲೇಟ್ ಇರೋದ್ರಿಂದ. ಅಪ್ಲೇಟ್ ಈಸ್ ಡಿರೈವ್ಡ್ ಫ್ರಮ್ ಅಪ್ಲೇಟ್ ಅನ್ನೋದನ್ನ ನಾವು ಅಪ್ಲೇಟ್ ಅಂತ ಕಾಮನ್ ಆಗಿ ಹೇಳ್ತೀವಿ, ಬಟ್ ನಾ ಸ್ವಿಂಗ್ ಜೊತೆ ವರ್ಕ್ ಮಾಡುವಾಗ ಏನು ಕರಿತೀನಿ, ಐ ಆಮ್ ವರ್ಕಿಂಗ್ ವಿತ್ J applet. J applet is derived from an applet. J applet ಅನ್ನೋದು ಏನದರಿ ಡಿರೈವ್ಡ್ ಆಗಿದೆ, ರೈಟ್? ಅದನ್ನ ತಗೊಂಡಿವಿ ಅಂತ ಹೇಳ್ತೀವಿ. ಅವಾಗ ನಾವು ವರ್ಕ್ ಮಾಡುವಾಗ we used to work with make GUI function. make GUI function ಜೊತೆ ಕೆಲಸ ಮಾಡ್ತೀವಿ. ಇಲ್ಲಿ ತಲೆಯಾಗಿರ್ಲಿ, ಎಲ್ಲಿ ಜಾವಾ ಅಪ್ಲೇಟ್ ಅನ್ನೋದು which is derived from applet, and we are working with the method called make GUI, right? So idu make GUI works with some other functions called invoke and wait. ಇನ್ನೊಂದಿಷ್ಟು ಮೆಥಡ್ ಗಳನ್ನ ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು, ಅಥವಾ invoke later ಅಂತ ಹೇಳ್ತೀವಿ, ರೈಟ್? ಎರಡು ಮೆಥಡ್ ಗಳನ್ನ ತಗೊಳುತ್ತೆ, invoke and wait, invoke and later. ಇದ್ರೊಳಗಡೆ ನೀವ್ ಏನ್ ಮಾಡ್ಲಿಕ್ಕೆ ಅಂತ ಹೇಳ್ಬಹುದು ಅಂದ್ರೆ we used to work with start method, ರೈಟ್? ನೀವು ಅಪ್ಲೇಟ್ ಕಲ್ತಿದ್ರಿ ಅಂದ್ರೆ ಇವೆಲ್ಲ ಐಡಿಯಾ ಇದ್ದೇ ಇರುತ್ತೆ ನಿಮ್ಗ. ಅಪ್ಲೇಟ್ ಏನ್ ಹೇಳ್ಕೊಡ್ಲಿಕ್ಕೆ ನನಗಂದ್ರೆ ಅಪ್ಲೇಟ್ ಈಸ್ ಜಸ್ಟ್ ಅ ವಿಂಡೋ. ಅಲ್ಲಿ ಇನಿಷಿಯಲೈಸ್ ಮಾಡ್ಬೇಕು, ವರ್ಕ್ ಮಾಡ್ಬೇಕು ಅಂತ ಹೇಳ್ತೀವಿ. ವಿ ಆರ್ ಹ್ಯಾವಿಂಗ್ ಇನಿಷಿಯಲೈಸೇಷನ್ ಫಂಕ್ಷನ್ಸ್, ರೈಟ್? ಇನ್ಇಟ್ ಅಂತ ಕರಿತೀವಲ್ಲ ನಾವು ಅಪ್ಲೇಟ್ ಕಲಿಯುವಾಗ, ಇನ್ಇಟ್ ಮೆಥಡ್ ಯೂಸ್ ಮಾಡೇವ್ರಿ, ಇನ್ಇಟ್ ವರ್ಕ್ ಮಾಡೇವ್ರಿ ಅಂತ ಹೇಳ್ತೀವಿ. ಆ ಇನಿಷಿಯಲೈಸೇಷನ್ ಮೆಥಡ್ ತಗೊಂಡು ಕೆಲಸ ಮಾಡ್ತೀವಿ. ಅದ್ರ ಜೊತೆ ಇಲ್ಲಿ ಡಿರೈವ್ಡ್ ಮಾಡ್ಲಿಕ್ಕೆ ಇರ್ತೀನಿ ನಾನು, ಇಟ್ ಈಸ್ ಅ ಡಿರೈವ್ಡ್ ಫ್ರಮ್ ಅಪ್ಲೇಟ್. ಸೊ ಡೈರೆಕ್ಟ್ಲಿ ವರ್ಕ್ ಮಾಡ್ತೀನಿ ಅಂದಾಗ ಐ ಆಮ್ ವರ್ಕಿಂಗ್ ವಿತ್, ಐ ಆಮ್ ಟೇಕಿಂಗ್ ಎ ಹೆಲ್ಪ್ ಆಫ್ ಒನ್ ಮೆಥಡ್. ದಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ಮೇಕ್ GUI ಮೆಥಡ್. ಇದಕ್ಕೆ ನಾವೇನಂತ ಕರಿತೀವಿ, ಮೇಕ್ GUI ಮೆಥಡ್ ಅಂತ ಕರಿತೀವಿ ಅಂತ ಹೇಳಿಗತ್ತೀವಿ. ಅಂಡರ್ಸ್ಟುಡ್? ಲೆಟ್ ಅಸ್ ಸ್ಟಾರ್ಟ್ ವರ್ಕಿಂಗ್ ವಿತ್ ದ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅನ್ನ ನಾವು ತಗೊಂಡು ಬರೆಯೋ ಪ್ರಯತ್ನ ಪಡೋಣ ಅಂತ. ಇಟ್ ಈಸ್ ಅ ಕಾಂಪೊನೆಂಟ್, ಇಟ್ಸ್ ಡೈರೆಕ್ಟ್ಲಿ ವರ್ಕ್ ಮಾಡುತ್ತೆ ಅಂತ ಹೇಳಿಗತ್ತೀವಿ. Same again, three statements. Import Java X dot swing dot star, right? Java X swing dot star. Swing methods use ಮಾಡೋದ್ರಿಂದ. Next ಇನ್ನೊಂದೇನ್ ಬರೀತೀರಿ, import Java dot AWT dot star. ನೀವು AWT ಮೆಥಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ AWT dot star ಅಂತ ಹಾಕ್ತೀರಿ, ರೈಟ್? ನೆಕ್ಸ್ಟ್ ಇವೆಂಟ್ ಯೂಸ್ ಮಾಡ್ಲಿಕ್ಕೆ ಇರ್ತೀರಿ, ಕ್ಲಿಕ್ ಆಗೋಣ ವರ್ಕ್ ಆಗ್ಲಿ ಅಂತೇಳಿ. ಇಂಪೋರ್ಟ್ Java dot AWT dot event dot star. Three import statement we are using, and we are also working with some codings, right? ಸೊ ಅದ್ರ ಜೊತೆ ನಾವು ಇನ್ನೊಂದಿಷ್ಟು ಕೆಲಸಗಳನ್ನ ಮಾಡ್ತೀವಿ. ಒಂದು HTML ಕೋಡಿಂಗು ಬರೀಬೇಕಲ್ಲ, ನಾನು HTML ಕೋಡ್ ಬರೀತೀನಿ. ಆಬ್ಜೆಕ್ಟ್ ಕೋಡ್ which is written in HTML, object code is equal to my swing applet. My program name is my swing applet.
ಮೈ ಸ್ವಿಂಗ್ ಅಪ್ಲೇಟ್ ವಿಡ್ತ್ ಕೊಡ್ತೀರಿ, ಹೈಟ್ ಕೊಡ್ತೀರಿ. ಅದಕ್ಕೆ ವಿಡ್ತ್ is equal to 220, height is equal to 100 ಅಂತ ಬರೆಯೋಣಂತೆ. ರೈಟ್, ಒಂದು ಕೋಡ್ ಅನ್ನ ಬರೆದಿದ್ದೀರಿ ಅಂತ ಹೇಳೋದು, ಆಬ್ಜೆಕ್ಟ್ ಕೋಡ್ ಅನ್ನ ಹಾಕಿರಿ ಅಂತ ಹೇಳೋದು, ವಿಚ್ ಇಸ್ ರಿಟನ್ ಇನ್ ಆಬ್ಜೆಕ್ಟ್. ರೈಟ್, ಆಬ್ಜೆಕ್ಟ್ ಕೋಡ್ ಅನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸಿ ದಿಸ್ ಇಸ್ ಬೇಸಿಕ್ ಆಬ್ಜೆಕ್ಟ್ ಕೋಡ್, ಮೈ ಸ್ವಿಂಗ್ ಅಪ್ಲೇಟ್ ಅಂಡ್ ವಿಡ್ತ್ ಅಂತ ಬರೆದ್ವಿ. ಅಂಡರ್ಸ್ಟೂಡ್, ಇದು ಬೇಸಿಕ್ ಅಂತ ಕೋಡಿಂಗ್ ಅದ. ಇಲ್ಲಿದಿಂದ ನಂದು ಪ್ರೋಗ್ರಾಮ್ ಚಾಲು ಆಗುತ್ತಾ ಅಂತ ಹೇಳ್ತೀವಿ. ಸ್ವಿಂಗ್ ಅದ, ಇಂಪೋರ್ಟ್ ಅದ ಅಂತ ಹೇಳಿದ್ರಿ. ರೈಟ್, ಆಬ್ಜೆಕ್ಟ್ ಕೋಡ್ ಈಸ್ ವಿಚ್ ಇಸ್ ಆಫ್ HTML ಟೈಪ್. ಯಾಕಂದ್ರೆ ನೀವು ಅಲ್ಲಿ ಅಪ್ಲೈಟ್ ಜೊತೆ ಕೆಲಸ ಮಾಡ್ತೀರಿ ಅಂದ್ರೆ HTML ಬರಬೇಕು. HTML ಇರ್ಲಾರ್ದೆ ವರ್ಕ್ ಮಾಡಕ್ ಬರಲ್ಲ. ನೆಕ್ಸ್ಟ್ we used to write the program. ಈ ಪ್ರೋಗ್ರಾಮ್ ನ ಬರೆಯೋಣಂತೆ. Public, what is my program or class? Public class my applet, my swing applet ಅನ್ನೋಣ. ಯಾಕಂದ್ರೆ ಅಲ್ಲಿ ಆಬ್ಜೆಕ್ಟ್ ಕೋಡ್ ಒಳಗಡೆ ಸ್ವಿಂಗ್ ಅಂತ ಬರ್ದೀವಿ. my swing applet, right? my swing applet extends. ಏನ್ ಎಕ್ಸ್ಟೆಂಡ್ ಮಾಡತ್ರಿ ಇದು? extends j applet ಅನ್ನ ಎಕ್ಸ್ಟೆಂಡ್ ಮಾಡಿದೆ. ಬಿಕಾಸ್ ವಿ ಆರ್ ವರ್ಕಿಂಗ್ ವಿತ್ ಅಪ್ಲೇಟ್ ಇರೋದ್ರಿಂದ j extends open bracket. ಇದು ಒಂದೇ ಲೈನ್ ರೀ ನಮ್ದು. ಫಸ್ಟ್ ಲೈನ್, ಪಬ್ಲಿಕ್ ಕ್ಲಾಸ್ ಮೈ ಸ್ವಿಂಗ್ ಅಪ್ಲೇಟ್ ಎಕ್ಸ್ಟೆಂಡ್ಸ್ j applet ಅನ್ನ ಇದು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ತಗೊಳ್ಳಿಕ್ಕೆ ಅಂತ ಹೇಳ್ತೀವಿ. ನೆಕ್ಸ್ಟ್ we used to define two buttons with the help of j button is equal to, ನಿನ್ನೆ ಕಲ್ತಿದಿರಿ, JBTN alpha ಡಿಕ್ಲರೇಷನ್ ಮಾಡಿದೆ. ರೈಟ್, ಇನ್ನೊಂದು ಡಿಕ್ಲೇರ್ ಮಾಡ್ತೀನಿ. ಯಾವ್ದು ಡಿಕ್ಲೇರ್ ಮಾಡ್ಬೇಕ್ರಿ? j ಬಟನ್ JBTN ಬೀಟಾ, ಎರಡು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡ್ರೆ ನೀವು. ರೈಟ್, ಅಂಡ್ ಆಲ್ಸೋ ಆಲ್ one more requirement we are having, that is JLabel is equal to JLab. Three things you have to declare. ಮೂರು ವೇರಿಯೇಬಲ್ಸ್ ಗಳನ್ನ ನೀವು ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡ್ತೀರಿ. ಈ 4 ಲೈನ್ ತಿಳಿದುರಿ. Dear students, at least raise your hand or message me. Do it fast. Yes. See, this is how we declared it. Declare agana ಈಗ ನಾವು ಏನು ಮಾಡಬೇಕು? ಅಪ್ಲೇಟ್ ಅನ್ನ ಇನಿಷಿಯಲೈಸ್ ಮಾಡಬೇಕು. ಅಪ್ಲೇಟ್ ಅನ್ನ ಇನಿಷಿಯಲೈಸ್ ಮಾಡಬೇಕು ಅಂತಂದ್ರೆ we used to work with init method. We used to work with initialization method. ಅದಕ್ಕೆ ಏನು ಬರಿಬೇಕು ನಾ ಈಗ? public void in it of, open the brace, right? public void in it of ಅಂತ ಬರೀತೀರಿ, ಓಪನ್ ಬ್ರಾಕೆಟ್ ಹಾಕ್ತೀರಿ. ರೈಟ್, ಓಪನ್ ಬ್ರಾಕೆಟ್ ಒಳಗಡೆ ನಾವೀಗ ಕೋಡಿಂಗ್ ನ ಮಾಡ್ತೀವಿ ಅಂತ ಹೇಳಿಕತ್ತೀವಿ. ಓಕೆ, ನೆಕ್ಸ್ಟ್ ಏನ್ ಬರೀತೀರಿ ಇದ್ರೊಳಗಡೆ? ಒಂದು ಟ್ರೈ ಅಂಡ್ ಕ್ಯಾಚ್ ಹಾಕಿ ಇನ್ವೋಕ್ ಅಂಡ್ ವೇಟ್ ಮೆಥಡ್ ಯೂಸ್ ಮಾಡ್ಬೇಕಂತ ಹೇಳ್ಯಾರ ಅವರು. ಅದ್ರ ಮೇಲೆ ವರ್ಕ್ ಆಗ್ಬೇಕು ಅಂತ ಹೇಳಿಕತ್ತೀವಿ. ರೈಟ್, ವಿ ಯೂಸ್ ಟು ವರ್ಕ್ ವಿತ್ ಟ್ರೈ ಅಂಡ್ ಕ್ಯಾಚ್ ಹಾಕಿದಾರ ಪ್ರೋಗ್ರಾಮ್ ಒಳಗಡೆ. ಟ್ರೈ ಏನ್ ಬರೆಯೋಣಂತೆ? ಟ್ರೈ ಸ್ವಿಂಗ್ ಯುಟಿಲಿಟೀಸ್, swing utilities dot invoke and wait, invoke and wait, invoke and wait into bracket new runnable. Open the brace ಅನ್ನ ಓಪನ್ ಮಾಡ್ತೀರಿ. ಇಲ್ಲಿ ಯು ಆರ್ ವರ್ಕಿಂಗ್ ವಿತ್ ಮೆಥಡ್ ಪಬ್ಲಿಕ್ ವೈಡ್ ರನ್ ಆಫ್, ರನ್ ಆಗ್ಲಿಕ್ಕೆ ಪಬ್ಲಿಕ್ ವೈಡ್ ರನ್ ಆಫ್ ಅಂತ ಕೊಡ್ತೀವಿ. ಓಪನ್ ಮಾಡ್ತೀರಿ, ಇಲ್ಲಿ ಮೆಥಡ್ ಯೂಸ್ ಮಾಡ್ತೀರಿ ಮೇಕ್ GUI, ಇದನ್ನ ಕ್ಲೋಸ್ ಮಾಡ್ತೀವಿ. ಇಲ್ಲಿನೂ ಕ್ಲೋಸ್ ಮಾಡ್ತೀವಿ, ಮತ್ತೆ ಇದನ್ನ ಇನ್ನೊಂದು ಯಾವ್ದಾದ್ರಿ ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವ್ ಏನ್ ಮಾಡಿಕತ್ತೀರಿ ಅಂತಂದ್ರೆ
ಇನ್ವೋಕ್ ಅಂಡ್ ಮೆಥಡ್ ಅನ್ನ ಕಾಲ್ ಮಾಡ್ಲಿಕ್ಕೆ ನೀವು ರನೇಬಲ್ ಮೆಥಡ್ ಯೂಸ್ ಮಾಡ್ಕೊಂಡು ಇನ್ವೋಕ್ ಅಂಡ್ ಮೆಥಡ್ ನ ಕಾಲ್ ಮಾಡ್ತೀವಿ ಅಂತ ಹೇಳಿಕತ್ತೀವಿ. ಅಂಡರ್ಸ್ಟುಡ್? ಜಸ್ಟ್ ವೇಟ್ ಫಾರ್ ಅ ವೈಲ್. ನೌ ಆಫ್ಟರ್ ದಿಸ್ ಅಂದ್ರೆ ಈಗ ನೀವ್ ಏನ್ ಮಾಡ್ಲಿಕ್ಕೆ ಒಂದು ಇನಿಷಿಯಲೈಸೇಷನ್ ಫಂಕ್ಷನ್ ಹಾಕೋತೀರಿ ಆ ಇನ್ಇಟ್ ಮೆಥಡ್ ಒಳಗೆ, ಬಿಕಾಸ್ ಯು ಆರ್ ವರ್ಕಿಂಗ್ ವಿತ್ ಸ್ವಿಂಗ್ ಒಳಗೆ ಕೆಲಸ ಮಾಡೋದ್ರಿಂದ ಇನ್ಇಟ್ ಮೆಥಡ್ ಒಳಗಡೆ ನೀವ್ ಏನ್ ಮಾಡ್ತೀರಿ, ಸ್ವಿಂಗ್ ಯುಟಿಲಿಟೀಸ್ ಇನ್ವೋಕ್ ಅಂಡ್ ವೇಟ್ ಅದನ್ನ ಕಾಲ್ ಮಾಡ್ತೀರಿ. ರೈಟ್? ಕಾಲ್ ಮಾಡಿ ಒಂದು ಇಂಟರ್ಫೇಸ್ ಜೊತೆ ಪ್ರೊಸೆಸ್ ಮಾಡ್ಲಿಕ್ಕೆ ಅಂತ ಹೇಳಿ ರನೇಬಲ್ ಹಾಕೋತೀರಿ. ರೈಟ್? ರನೇಬಲ್ ಆಫ್ ಮೆಥಡ್ ಅನ್ನ ಹಾಕೊಂಡು ವೈಡ್ ರನ್ ಆ ಪ್ರೋಗ್ರಾಮ್ ರನ್ ಆದಾಗ GUI ಅಪ್ಲಿಕೇಬಲ್ ಆಗ್ಲಿ ಓಪನ್ ಆಗ್ಲಿ ಅಂತ ಹೇಳ್ತೀವಿ. ರೈಟ್? ಸೊ ಈ ರೀತಿ ಒಳಗಡೆ ನೀವು ಇಂಡೆಂಟ್ ಮೆಥಡ್ ಅನ್ನ ಬರೀತೀರಿ ಅಂತ ಹೇಳ್ತೀವಿ. ನೆಕ್ಸ್ಟ್ we used to go with ಡಿಕ್ಲರೇಷನ್ಸ್. ಆ ಮೇಕ್ GUI ಮೆಥಡ್ ಏನದಲ್ಲ ಕಾಲ್ ಫಾರ್ ಮಾಡ್ತಿರಲ್ಲ ನೀವು, ಕಾಲ್ ಆಗೋಣ ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ನೋಡೋಣಂತೆ. Now you used to return private void make GUI ಮೆಥಡ್ ಓಪನ್. ರೈಟ್? ಈ ಮೆಥಡ್ ಅನ್ನ ಓಪನ್ ಮಾಡ್ತೀರಿ, ಲೇಟ್ ನ ಸೆಟ್ ಮಾಡ್ತೀರಿ ಎಷ್ಟು ಓಪನ್ ಆಗ್ಬೇಕು ಅಂತೇಳಿ. ಸೆಟ್ ಲೇಔಟ್ ನೀವು ಲಾಸ್ಟ್ ಕ್ಲಾಸಸ್ ಒಳಗಡೆ ಎಲ್ಲ ಕಲ್ತಿದ್ದೀರಿ ಇದನ್ನ. ಸೆಟ್ ಲೇಔಟ್ ನ್ಯೂ ಫ್ಲೋ ಲೇಔಟ್ ಆಫ್. ಒಂದು ಲೇಔಟ್ ಅನ್ನ ಸೆಟ್ ಮಾಡ್ತೀರಿ. ರೈಟ್? ಸೆಟ್ ಮಾಡಿದ ನಂತರ ಯೂಸ್ ಟು ಮೆನ್ಷನ್ ಆ ಬಟನ್ ಹಾಕ್ಬೇಕಲ್ಲ, ಅದಕ್ಕೆ JBTN ಅಲ್ಫಾ ಡಿಕ್ಲೇರ್ ಮಾಡಿದ್ದೇವಲ್ಲ ಮೇಲ್ಗಡೆ ಇಸ್ ಈಕ್ವಲ್ ಟು ಏನ್ ಬರಿಬೇಕೀಗ, ನ್ಯೂ J ಬಟನ್ ಇಂಟು ಬ್ರಾಕೆಟ್ ಅಲ್ಫಾ ಅಂತ ಬರೀತೀರಿ. ಸೇಮ್ ಇನ್ನೊಂದು ಬರಿಬೇಕಿಲ್ಲೇ, JBTN ಬೀಟಾ is equal to new J button ಬೀಟಾ ಅಂತ ಡಿಕ್ಲೇರ್ ಮಾಡ್ತೀರಿ. ರೈಟ್? ಅರ್ಥ ಆಗ್ಲಿಕ್ಕೆ? ನೆಕ್ಸ್ಟ್ ಆಕ್ಷನ್ ಪರ್ಫಾರ್ಮೆನ್ಸ್ ಆಗ್ಬೇಕು. ಈ ಪ್ರೋಗ್ರಾಮ್ ಮೇಲೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದ್ ವರ್ಕ್ ಆಗ್ಬೇಕಂದ್ರೆ ಆಕ್ಷನ್ ಬರಿಬೇಕಾ, ಆಡ್ ಆಕ್ಷನ್ ಲಿಸ್ನರ್ ನ ಆಡ್ ಮಾಡ್ಕೋತೀವಿ, ಇನ್ಕ್ಲೂಡ್ ಮಾಡ್ಕೋತೀವಿ. ಇವೆರಡು ಡಿಕ್ಲರೇಷನ್ ಆಯ್ತು. ಈ ಆಕ್ಷನ್ ಲಿಸ್ನರ್ ನ ಇನ್ಕ್ಲೂಡ್ ಮಾಡ್ಕೋಬೇಕಂದ್ರೆ ಏನ್ ಬರೀತೀರಿ, JBTN alpha dot add action listener new action listener of this ಅಂತ ಬರಿಬೇಕಾಗತ್ತ. ರೈಟ್? ಅದ್ರೊಳಗಡೆ ಏನಾಗ್ಬೇಕು, ಸೆಟ್ ಅನ್ನ ಟೆಕ್ಸ್ಟ್ ನ ಸೆಟ್ ಮಾಡ್ಬೇಕು. ಎಲ್ಲಿ ಸೆಟ್ ಮಾಡ್ಬೇಕು, ಲೇಬಲ್ ಮೇಲೆ ಟೆಕ್ಸ್ಟ್ ಮಾಡ್ಬೇಕು. ಅದಕ್ಕೆ JLab dot set text is equal to ಏನ್ ಆಕ್ಷನ್ ಆಗ್ಬೇಕಂತ ಹೇಳ್ತೀವಿ ನಾವು, JLab dot set text is equal to alpha button is pressed ಅಂತ ಬರಿತೀವಿ. Just a minute, I will write the coding once again in front of you people. ಈಗ ಬಟನ್ ಮೇಲೆ ಕ್ಲಿಕ್ ಆಗೋಣ, ಕೆಲಸ ಆಗ್ಬೇಕು. ಏನ್ ಕೆಲಸ ಆಗ್ಬೇಕು, J button dot ಇಲ್ಲ, J button alpha dot ಇದನ್ನ ಕ್ಲಿಕ್ ಮಾಡೋಣ. ಏನಾಗ್ಬೇಕು, ಆಕ್ಷನ್ ಪರ್ಫಾರ್ಮೆನ್ಸ್ ಆಗ್ಬೇಕು. ಅದಕ್ಕೆ ಏನ್ ಬರೀತೀರಿ, ಆಡ್ ಆಕ್ಷನ್ ಲಿಸ್ನರ್. ಆಡ್ ಆಕ್ಷನ್ ಲಿಸ್ನರ್ ಇಷ್ಟಂದ್ರೆ ತಿಳಿಯುತ್ತೆ ನಿಮ್ಗೆ. ನ್ಯೂ ಆಕ್ಷನ್ ಲಿಸ್ನರ್ ಆಫ್ ದಸ್ ನ್ಯೂ ಇಲ್ಲಿ ಬರಿತೀನಿ ಒಳಗಡೆ, ಇಲ್ಲಿ ಬ್ರಾಕೆಟ್ ಒಳಗಡೆ ನಿಮ್ಗೆ ಕಾಣಿಸ್ಬೇಕಲ್ಲ ಅದು. ನ್ಯೂ ಆಕ್ಷನ್ ಲಿಸ್ನರ್ ಓಪನ್ ಅಂಡ್ ಕ್ಲೋಸಿಂಗ್ ಬ್ರಾಕೆಟ್, ಓಪನ್ ದಿಸ್ ಬ್ರಷ್. ಈ ಬ್ರಷ್ ಒಳಗೆ ಏನಾಗ್ಬೇಕಂತ ಹೇಳ್ತಾನೆ, ಆಕ್ಷನ್ ಪರ್ಫಾರ್ಮೆನ್ಸ್ ಆಗ್ಬೇಕು. ಏನಾಗ್ಬೇಕು, ಪಬ್ಲಿಕ್ ವೈಡ್ ಆಕ್ಷನ್ ಪರ್ಫಾರ್ಮ್ಡ್, ಆಕ್ಷನ್ ಪರ್ಫಾರ್ಮ್ಡ್. ರೈಟ್? ಬ್ರಾಕೆಟ್ ಒಳಗಡೆ ಆಕ್ಷನ್ ಇವೆಂಟ್ A ಇದೇನಂತ ಕೇಳಕ್ ಹೋಗ್ಬೇಡ್ರಿ. ಲಾಸ್ಟ್ ಕ್ಲಾಸಸ್ ಒಳಗಡೆ, ಲಾಸ್ಟ್ ಯೂನಿಟ್ ಒಳಗಡೆ ಇದೇನಂತ ನಾವು ಪೂರಾ ಡಿಸ್ಕಷನ್ ಮಾಡೇವಿ. ರೈಟ್? ಇದ್ರೊಳಗಡೆ ಕೆಲ್ಸ ಆಗ್ಬೇಕು. ಏನ್ ಕೆಲ್ಸ ಆಗ್ಬೇಕು, JLab dot set text. ರೈಟ್? ಇದ್ರೊಳಗೆ ಬರಿತೀವಿ. ಏನ್ ಬರೀತೀರಿ, alpha is pressed. Close this. See here, ನೀವೇನ್ ಮಾಡಾತೀರಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಡ್ರಿ.
ರೈಟ್. ನ್ಯೂ ಆಕ್ಷನ್ ಲಿಸ್ನರ್ ಆಫ್ ದಿಸ್ ಆಕ್ಷನ್ ಬಟನ್ ಆಲ್ಫಾ ಬಟನ್ ಮೇಲೆ ಕ್ಲಿಕ್ ಆಗ್ಬೇಕು. ಆಲ್ಫಾ ಬಟನ್ ಮೇಲೆ ಕ್ಲಿಕ್ ಆಗೋಣ ಕೆಲಸ ಆಗ್ಬೇಕು ಅಂತ ಹೇಳಿಕತ್ತೀವಿ. ರೈಟ್. ಸಿ ಜೆ ಅಲ್ಫಾ ಬಟನ್ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡೋಣ ಏನಾಗ್ಬೇಕು, ಏನ್ ಆಕ್ಷನ್ ಪರ್ಫಾರ್ಮೆನ್ಸ್ ಆಗ್ಬೇಕು, ಏನಾಗ್ಬೇಕಂತ ಹೇಳ್ತಾನೆ ಅವನು, ಆಲ್ಫಾ ಇಸ್ ಪ್ರೆಸ್ಡ್ ಅಂತ ಆಗ್ಬೇಕು ಅಂತ ಹೇಳಿಕತ್ತಾನೆ. ಈಗ ಇದೇ ರೀತಿ ಒಳಗಡೆ ಬೀಟಾ ಬರಿಬೇಕಾಗತ್ತ. ಏನ್ ಬರೀತೀರ ಅವಾಗ, ಜೆ ಬಟನ್ ಬೀಟಾ ಡಾಟ್ ಆಕ್ಷನ್ ಲಿಸ್ನರ್ ಓಪನ್ ಬ್ರಾಕೆಟ್ ನ್ಯೂ action listener of this public wide action performed action AE, then set text is equal to ಏನ್ ಬರಿಬೇಕಿಲ್ಲ, beta is pressed ಅಂತ ಬರೀತೀರಿ. ಸೇಮ್ ಕೋಡಿಂಗ್ ಅನ್ನ ನಾವೇನ್ ಮಾಡ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ, ಅದನ್ನೇ ಇಲ್ಲಿ ಕೊಡ್ತೀವಿ ಅಂತ ಹೇಳ್ತೀವಿ. ರೈಟ್. ಅದಾದ ನಂತರ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಆಡ್ ದಿಸ್. ಆಡ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ, ಇವೆರಡೂನು ಆಡ್ ಮಾಡ್ಬೇಕಂದ್ರೆ ಏನ್ ಬರಿಬೇಕು, ಕೋಡಿಂಗ್ ಆಡ್ ಜೆ ಬಟನ್ ಆಲ್ಫಾ, ಇನ್ನೊಂದು ಬರೀತೀರಿ ಸೇಮ್ ಆಡ್ ಜೆ ಬಟನ್ ಬೀಟಾ ಅಂತ ಬರೀತೀರಿ. ಆಮೇಲೆ ಕೆಳಗಡೆ ಲೇಬಲ್ ನ ಆಡ್ ಮಾಡಿ ಕ್ಲೋಸ್ ಮಾಡ್ತೀರಿ. ದಿಸ್ ಇಸ್ ಆಲ್ ಅಬೌಟ್ ಅವರ್ ಅಪ್ಲೇಟ್ ಪ್ರೋಗ್ರಾಮ್. ಇದು ನಮ್ದು ಅಪ್ಲೇಟ್ ಪ್ರೋಗ್ರಾಮ್ ಆಗಿತ್ತು. ರೈಟ್. ರಿಮೈನಿಂಗ್ ಥಿಂಗ್ಸ್ ವಿಲ್ ಡಿಸ್ಕಸ್ ಇನ್ ಟು ದಿ ನೆಕ್ಸ್ಟ್ ಆಫ್ ದ ಸೆಷನ್. ರೈಟ್. ಥ್ಯಾಂಕ್ ಯು.